ಎಲ್ರಿಗೂ ನಮಸ್ಕಾರ. CME1 ವೀಕ್ 10ನಲ್ಲಿ ಟ್ರಾನ್ಸ್ಮಿಷನ್ ಸಿಸ್ಟಮ್ಸ್ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲಿ ಬೆಲ್ಟ್ ಡ್ರೈವ್ಸ್ನ ಫೋಕಸ್ ಮಾಡಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು, ಲೆಂತ್ ಆಫ್ ಬೆಲ್ಟ್ ಡ್ರೈವ್ಸ್ ಆಗಿರ್ಬೋದು, ವೆಲಾಸಿಟಿ ರೇಷಿಯೋಸ್ ಆಗಿರ್ಬೋದು, ವಿತ್ ಸ್ಲಿಪ್ ವಿತೌಟ್ ಸ್ಲಿಪ್ ಅದ್ರ ಬಗ್ಗೆ ಎಲ್ಲ ಈ ಪ್ರೀವಿಯಸ್ ಸೆಷನ್ಸಲ್ಲಿ ತಿಳ್ಕೊಂಡ್ವಿ. ಸೊ ಈ ಒಂದು ಸೆಷನಲ್ಲಿ ಪ್ರಾಕ್ಟೀಸ್ ಆ್ಯಕ್ಟಿವಿಟಿ ರಿಲೇಟೆಡ್ ಟು ದಿಸ್ ವೀಕ್ ಏನು ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ತಾ ಬರೋಣ. ಸೊ ಫಸ್ಟ್ ಆಫ್ ಆಲ್ ಆ್ಯಕ್ಟಿವಿಟಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಟು ಡಿಟರ್ಮೈನ್ ದ ವೆಲಾಸಿಟಿ ರೇಷಿಯೋ ಆಫ್ ಡಿಫರೆಂಟ್ ಬೆಲ್ಟ್ ಡ್ರೈವ್ಸ್ ಇನ್ ಮೆಷಿನ್ ಶಾಪ್. ನಿಮ್ಮ ಮೆಷಿನ್ ಶಾಪಲ್ಲಿರುವಂತಹ ಮೆಷಿನ್ಸ್ ಹತ್ರ ಹೋಗಿ ಅಲ್ಲಿರುವಂತಹ ಬೆಲ್ಟ್ಸ್ ಆರ್ ಪುಲ್ಲೀಸ್ನ ಡಯಾಮೀಟ್ರನ್ನ ಚೆಕ್ ಮಾಡಿ ಅಥವಾ ಸ್ಪೀಡ್ನ ಮೆಷರ್ ಮಾಡಿ ವೆಲಾಸಿಟಿ ರೇಷಿಯೋ ಕಂಡುಹಿಡಿಯುವಂಥದ್ದಾಗಿರುತ್ತೆ. ಸೊ ಏಮ್ ಆಫ್ ದ ಆ್ಯಕ್ಟಿವಿಟಿ ಈಸ್ ಟು ಫೈಂಡ್ ಔಟ್ ವೆಲಾಸಿಟಿ ರೇಷಿಯೋ ಆಫ್ ಬೆಲ್ಟ್ ಡ್ರೈವ್ಸ್, ಟು ಕಂಪ್ಯೂಟ್ ಲೆಂತ್ ಆಫ್ ದ ಓಪನ್ ಆರ್ ಕ್ರಾಸ್ ಬೆಲ್ಟ್ ಡ್ರೈವ್ಸ್ ಮತ್ತು ಆ್ಯಕ್ಚುಯಲ್ ಸ್ಪೀಡ್ ಆಫ್ ರೊಟೇಷನ್ನ ಕಂಡುಹಿಡಿಬೋದು. ಅದಕ್ಕೆ ಬೇಕಾಗಿರೋಂಥ ಆಪರೇಟರ್ಸು ಲೇತ್ ಆರ್ ಕಂಪ್ರೆಸರ್ ಆರ್ ವಾಷಿಂಗ್ ಮಿಷಿನ್, ನಿಮ್ಮ ಮನೇಲಿರುವಂಥ ವಾಷಿಂಗ್ ಮಿಷಿನ್ಸ್ ಆಗಿರ್ಬೋದು, ಎಸ್ಪೆಷಲಿ ಬೆಲ್ಟ್ ಅಥವಾ ರೋಪ್ ಡ್ರೈವಿಂದ ಅದು ಆಗಿರಬೇಕು, ಅಂದರೆ ಪವರ್ ಟ್ರಾನ್ಸ್ಮಿಷನ್ ಆಗಿರಬೇಕು. ಟ್ಯಾಕೋಮೀಟರ್ ಇಸ್ ಫಾರ್ ಸ್ಪೀಡ್ ಮೆಜರ್ಮೆಂಟ್. ವರ್ನಿಯರ್ ಸ್ಕೇಲ್ ಇಸ್ ಯೂಸ್ ಟು ಮೆಜರ್ ದ ಡಯಾಮೀಟರ್ ಆಫ್ ದ ಪುಲ್ಲಿ. ಸೊ ಫಾರ್ಮುಲಾ ನಮಗೆಲ್ಲ ಗೊತ್ತೇ ಇದೆ, ವೆಲಾಸಿಟಿ ರೇಷಿಯೋ ಅಂದರೆ ಏನು ಅಂತ. ಸ್ಪೀಡ್ ಆಫ್ ದ ಡ್ರಿವನ್ ಪುಲ್ಲಿ ಟು ದ ಸ್ಪೀಡ್ ಆಫ್ ದ ಡ್ರೈವರ್ ಪುಲ್ಲಿ, ಆ್ಯಂಡ್ ವಿ ನೋ ದ ಫಾರ್ಮುಲಾ N2/N1 is equal to D1/D2. ಬೆಲ್ಟ್ ಸ್ಪೀಡ್ ಒಂದು ಫಾರ್ಮುಲಾ ಇದೆ. ದಿಸ್ ಇಸ್ ಅ ಸ್ಟ್ಯಾಂಡರ್ಡ್ ಫಾರ್ಮುಲಾ ಟು ಫೈಂಡ್ ಔಟ್ ಅ ಬೆಲ್ಟ್ ಸ್ಪೀಡ್ ಇನ್ ಮೀಟರ್ ಪರ್ ಸೆಕೆಂಡ್. ಸೊ ಡಿವೈಡೆಡ್ ಬೈ 60 ಇದೆ ಅಂದರೆ ಮೀಟರ್ ಪರ್ ಸೆಕೆಂಡ್ ಆಗಿದೆ ಅಂತ. ಸೊ D/D ಇಸ್ ಅ ಸರ್ಕಂಫರೆನ್ಷಿಯಲ್ ಡಯಾಮೀಟರ್, N ಇಸ್ ಅ ಸ್ಪೀಡ್ ಆಫ್ ಅ ಫಸ್ಟ್ ಪುಲ್ಲಿ ಅಥವಾ ಡ್ರೈವಿಂಗ್ ಪುಲ್ಲಿ. ಇದನ್ನು ನಾವು ಬೆಲ್ಟ್ ಸ್ಪೀಡ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಆಮೇಲೆ ವಿ ಕ್ಯಾನ್ ಗೋ ಫಾರ್ ಅ ಲೆಂತ್ ಆಫ್ ಅ ಓಪನ್ ಬೆಲ್ಟ್ ಡ್ರೈವ್ ಆರ್ ಕ್ರಾಸ್ ಬೆಲ್ಟ್ ಡ್ರೈವ್ ಯೂಸಿಂಗ್ ದಿಸ್ ಫಾರ್ಮುಲಾ. ಓಪನ್ ಬೆಲ್ಟ್ ಡ್ರೈವ್ ಇದ್ದರೆ ಮೈನಸ್ ಹಾಕಿ, ಕ್ರಾಸ್ ಬೆಲ್ಟ್ ಡ್ರೈವ್ ಇದ್ದರೆ ಪ್ಲಸ್ ಹಾಕಿ. So this is some kind of theory required to do the activity. So next procedure, measure the pulley diameters. First D1 ಮತ್ತು D2ನ ಮೆಜರ್ ಮಾಡಿಕೊಂಡು ಸ್ಪೀಡ್ ಆಫ್ ದ ಡ್ರೈವರ್ನ ನೋಡ್ಕೋಬೇಕು. ಸ್ಪೀಡ್ ಆಫ್ ದ ಡ್ರೈವರ್ ಅಥವಾ ಡ್ರೈವಿಂಗ್ ಶಾಫ್ಟ್ದು ಸ್ಪೀಡ್ನ ಮೆಜರ್ ಕೊಟ್ಟಿರ್ತಾರೆ ಅವರೇನೆ, ಅಥವಾ ಯು ಕ್ಯಾನ್ ಮೆಜರ್ ಬೈ ಯೂಸಿಂಗ್ ದ ಟ್ಯಾಕೋಮೀಟರ್. ಸೊ ಥಿಯರಿಟಿಕಲ್ N2 ಕಂಡಿಡಿರಿ. ಔಟ್ ಟು ಫೈಂಡ್ ಔಟ್ ಥಿಯರಿಟಿಕಲ್ N2 is equal to N1 into D1 divided by D2. ಸೊ ದಿಸ್ ಇಸ್ ದ ವೆಲಾಸಿಟಿ ರೇಷಿಯೋ ಫಾರ್ಮುಲಾ. ಈ ಫಾರ್ಮುಲಾದಲ್ಲಿ ಥಿಯರಿಟಿಕಲ್ N2 ಕಂಡಿಡಿರಿ. ಆ್ಯಕ್ಚುಯಲ್ ಸ್ಪೀಡನ್ನು ನಾವು ಟ್ಯಾಕೋಮೀಟರಿಂದ ಮೆಜರ್ ಮಾಡಿ ಎರಡೂ ಕಂಪೇರ್ ಮಾಡ್ಕೋಬೋದು. ಸೊ ವೆಲಾಸಿಟಿ ರೇಷಿಯೋ ಎಷ್ಟಿದೆ ಡ್ರೈವರ್ಗೂ ಡ್ರಿವನ್ಗೂ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಆ್ಯಂಡ್ ಗೋ ಫಾರ್ ಅ ಬೆಲ್ಟ್ ಸ್ಪೀಡ್ ಆ್ಯಂಡ್ ಲೆಂತ್ ಆಫ್ ದ ಬೆಲ್ಟ್ ರಿಕ್ವೈರ್ಡ್. ತುಂಬ ಕೇರ್ಫುಲ್ಲಾಗಿ ಮಾಡಬೇಕು, ಬಿಕಾಸ್ ವೆನ್ ಎವರ್ ದ ಮೆಷಿನ್ ಇಸ್ ರೊಟೇಟಿಂಗ್ ಯು ಶುಡ್ ಬಿ ವೆರಿ ಕೇರ್ಫುಲ್. ಸೊ ಡಯಾಮೀಟರ್ಸ್ ಚೆಕ್ ಮಾಡುವಾಗ ಮಿಷಿನ್ ಆಫ್ ಆಗಿರಲಿ, ಸ್ಪೀಡ್ ಚೆಕ್ ಮಾಡುವಾಗ ಸ್ವಲ್ಪ ದೂರದಲ್ಲಿ ಟ್ಯಾಕೋಮೀಟ್ರನ್ನ ಲೈಟ್ನ ಆನ್ ಮಾಡಿ ನೋಡ್ಕೋಬೇಕಾಗತ್ತೆ. ಮೂವಿಂಗ್ ಪುಲೀಸಿಂದ ಸ್ವಲ್ಪ ದೂರದಲ್ಲಿರಿ. ಟ್ಯಾಕೋಮೀಟರ್ನ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಅಬ್ಸರ್ವೇಷನ್ ಬರ್ಕೊಳ್ಳೋದಾದರೆ, ಯು ಜಸ್ಟ್ ಟೇಕ್ ದ ಡಯಾಮೀಟರ್ ಬೈ ಯೂಸಿಂಗ್ ವರ್ನಿಯರ್ ಕ್ಯಾಲಿಪರ್ ಆರ್ ಸ್ಟೀಲ್ ರೂಲ್ ಆರ್ ವಿಚ್ ಎವರ್ ದ ಏನು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಇದೆ ಅಂತ ನೋಡಿಕೊಂಡು ಡಯಾಮೀಟರ್ ಆಫ್ ಡ್ರೈವರ್ ಪುಲ್ಲಿನ ಬರ್ಕೊಳ್ಳಿ. ಅದೇ ಥರ ಡಯಾಮೀಟರ್ ಆಫ್ ಡ್ರಿವನ್ ಪುಲ್ಲಿನೂ ಕೂಡ ತೊಗೋಬೋದು. ಸ್ಪೀಡ್ ಆಫ್ ದ ಡ್ರೈವರ್ ಪುಲ್ಲಿ ಅವರೇ ಮೆನ್ಷನ್ ಮಾಡಿರ್ತಾರೆ, ಅಥವಾ ಟ್ಯಾಕೋಮೀಟ್ರಿಂದ ನೀವು ತೊಗೋಬೋದು. ಥಿಯರಿಟಿಕಲ್ N2 ಏನು ಬರುತ್ತೆ, ಬೈ ಯೂಸಿಂಗ್ ದಿಸ್ ಫಾರ್ಮುಲಾ ಯು ರೈಟ್ ಹಿಯರ್, ಆ್ಯಂಡ್ ಮೆಜರ್ಡ್ RPM ಅಂದರೆ ಟ್ಯಾಕೋಮೀಟ್ರಿಂದ ಮೆಜರ್ ಮಾಡೋದನ್ನ ಇಲ್ಲಿ ಬರೀರಿ. ಎರಡರ ಮಧ್ಯೆ ಏನು ಡಿಫ್ರೆನ್ಸ್ ಇದೆ ಅಂತ ಅಲ್ಲೇ ಗೊತ್ತಾಗೋಗುತ್ತೆ. ಸೊ ಬೆಲ್ಟ್ ಸ್ಪೀಡ್ ಫಾರ್ಮುಲಾ ಈಗ ತಾನೇ ನೋಡಿದ್ವಿ, ಬೈ D1 N1/60. ಲೆಂತ್ ಆಫ್ ದ ಬೆಲ್ಟ್, ಇಫ್ ಇಟ್ ಇಸ್ ಎ ಓಪನ್ ಬೆಲ್ಟ್ ಡ್ರೈವ್, ಯೂಸ್ ದ ಫಾರ್ಮುಲಾ ಆ್ಯಂಡ್ ಫೈಂಡ್ ಔಟ್. ಆ್ಯಂಡ್ ರೈಟ್ ಡೌನ್ ದ ರಿಸಲ್ಟ್ ಆಸ್ ವೆಲಾಸಿಟಿ ರೇಷಿಯೋ ಎಷ್ಟು ಬಂತು ಅಂತ ಬರಿಬೋದು. ಲೀನಿಯರ್ ವೆಲಾಸಿಟಿ ಆಫ್ ಬೆಲ್ಟ್ ಪೈ D1 N1 ಎಷ್ಟು ಅಂತ ಬರಿಬೋದು. ಲೆಂತ್ ಆಫ್ ದ ಬೆಲ್ಟ್ ರಿಕ್ವೈರ್ಡ್ ಏನು ಅಂತ you can write it in millimeters or meters. So once you do this activity, you can take lathe or drilling machine, milling machine ಯಾವ್ದಾರ ತೊಗೊಂಡು ಮಾಡ್ಬೋದು. The procedure is very same. ಸೊ ಅದನ್ನು ಏನು ಆ್ಯಕ್ಟಿವಿಟಿನ ಯಾವ ಥರ ಅಸೆಸ್ ಮಾಡೋದು ಅನ್ನೋದಕ್ಕೆ ದಿಸ್ ಇಸ್ ಅ ಸಿಂಪಲ್ ರೂಬ್ರಿಕ್ಸ್. ಸೊ ಯಾವ ಥರ ಅವರು ಪ್ರಿಪರೇಷನ್ ಮತ್ತು ಪಾರ್ಟಿಸಿಪೇಷನ್ ಮಾಡ್ತಿದ್ದಾರೆ ಆ ಒಂದು ಆ್ಯಕ್ಟಿವಿಟಿ ಮೇಲೆ ಅನ್ನೋದ್ರ ಮೇಲೆ ವಿ ಕ್ಯಾನ್ ಅವಾರ್ಡ್ ದ ಮಾರ್ಕ್ಸ್. ಆ್ಯಂಡ್ ಹೌ ದೇ ಆರ್ ಮೆಜರಿಂಗ್ ದ ಡಯಾಮೀಟರ್ಸ್ ಆ್ಯಂಡ್ ಮೆಜರಿಂಗ್ ದ ಸ್ಪೀಡ್, ಅದ್ರ ರೆಕಾರ್ಡ್ ಹೆಂಗೆ ಮಾಡ್ಕೋತಾ ಇದ್ದಾರೆ ಅನ್ನೋದ್ರ ಮೇಲೆ ಒಂದು ಪ್ಯಾರಾಮೀಟರ್ ಕೊಡ್ಬೋದು, ಅಸೆಸ್ ಮಾಡ್ಬೋದು. ಹೌ ದೇ ಕ್ಯಾಲ್ಕುಲೇಟೆಡ್ ವೆಲಾಸಿಟಿ ರೇಷಿಯೋ, ಅಥವಾ ಸ್ಲಿಪ್ ಇದ್ದರೆ ಸ್ಲಿಪ್ಪು, ಪವರ್ ಇದ್ದರೆ ಪವರು, ಪ್ರೆಸೆಂಟೇಷನ್ ಆ್ಯಂಡ್ ರಿಪೋರ್ಟ್ ಹೆಂಗೆ ಮಾಡ್ತಾ ಇದ್ದಾರೆ ಅಥವಾ ರೆಕಾರ್ಡಲ್ಲಿ ಹೆಂಗೆ ಬರೀತಾ ಇದ್ದಾರೆ, ಮತ್ತು ಕ್ವಶನ್ಸ್ ಕೇಳಿದ್ರೆ ಯಾವ ಥರ ಆನ್ಸರ್ ಮಾಡ್ತಿದ್ದಾರೆ. ಸೊ ಈ ಒಂದು ಪ್ಯಾರಾಮೀಟರ್ಸ್ ಮೇಲೆ ವಿ ಕ್ಯಾನ್ ಅವಾರ್ಡ್ ದ ಮಾರ್ಕ್ಸ್ ಫಾರ್ 25 ಮಾರ್ಕ್ಸ್ ಆರ್ ವಾಟ್ ಎವರ್ ದ ಮಾರ್ಕ್ಸ್. ದಿಸ್ ಇಸ್ ಓನ್ಲಿ ಫಾರ್ ಏನು ರೆಫರೆನ್ಸ್ ಪರ್ಪಸ್. ನಿಮ್ಮ ಒಂದು ಮೆಷಿನ್ಸ್ ಎಲ್ಲ ದೊಡ್ಡದಿದ್ದರೆ, ಜಾಸ್ತಿ ಕ್ಯಾಲ್ಕುಲೇಷನ್ಸ್ ಇದ್ದರೆ, ಯು ಕ್ಯಾನ್ ಗೋ ಫಾರ್ 30-40 ಮಾರ್ಕ್ಸ್ ಆಲ್ಸೋ. ಸೊ ಐ ಥಿಂಕ್ ದಿಸ್ ಇಸ್ ಅಬೌಟ್ ಆ್ಯಕ್ಟಿವಿಟಿ ವಿಚ್ ಯು ಕ್ಯಾನ್ ಪರ್ಫಾರ್ಮ್ ಬೈ ಯೂಸಿಂಗ್ ಮೆಷಿನ್ಸ್ ಅವೈಲಬಲ್ ಇನ್ ಯುವರ್ ಇನ್ಸ್ಟಿಟ್ಯೂಷನ್. ಸೊ ಏನಾದ್ರು ಡೌಟ್ಸ್ ಇದ್ದರೆ ಯು ಕ್ಯಾನ್ ಲೀವ್ ಇನ್ ಅ ಕಮೆಂಟ್ ಬಾಕ್ಸ್. ಥ್ಯಾಂಕ್ ಯು ಸೋ ಮಚ್.